ವಾಟ್? ಲ್ಯಾಂಡರ್ನಲ್ಲಿ ಬಾಂಬ್ ಇದ್ಯಾ? ಬಾಂಬ್! ಪ್ರಕಾಶ್ ಹಿಡ್ಕೊ ಅವನ್ನ. ಆದರೂ ಸಿಸ್ಟರ್, ಏನೂ ಕೆಲಸ ಇಲ್ಲದೆ ಈ ಗುಮ್ಮಂತರ ಮನೆ ಒಳಗಡೆ ಕೂತ್ಕೊಂಡಿರೋದು ಇದೆಯಲ್ಲ, ಒಂಥರ ಹಿಂಸೆ ಅನ್ಸಲ್ವಾ? ಹಲೋ ಹಲೋ, ಯಾರು? ನಿಮ್ಮ ಹಿತೈಷಿ ಅಂತ ಅನ್ಕೊಳ್ಳಿ. ಹಿತೈಷಿನಾ? ಸದ್ಯ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯವ್ರಿಗೆ ಅಪಾಯ ಇದೆ. ಹುಷಾರಾಗಿ ಇರೋದಕ್ಕೆ ಹೇಳಿ. ನೀವು ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾವಾಗ ಏನ್ ಬೇಕಾದರೂ ಆಗ್ಬೋದು. ಹಲೋ, ಯಾರು ನೀವು? ಯಾರು ಮಾತಾಡ್ತಿದ್ದೀರಾ? ಹೇಳೋದಲ್ಲ, ಹಿತೈಷಿ ಅಂತ. ಅದಕ್ಕಿಂತ ಜಾಸ್ತಿ ಇನ್ನೇನು ಕೇಳಬೇಡಿ. ಗೌತಮ್ ಅವರಿಗೂ ಕಾಲ್ ಮಾಡಿ ಎಚ್ಚರಿಸಿದೆ, ಆದರೆ ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ಮನೆಗೆ ಕಾಲ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನ ಹಗುರವಾಗಿ ತಗೋಬೇಡಿ. ತುಂಬಾನೇ ದೊಡ್ಡ ಅಪಾಯ ಇದೆ. ಎಷ್ಟು ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಹಲೋ ಹಲೋ ಹಲೋ, ಅದಕ್ಕೆ ಫೋನಿಂದ ಕೈ ತೆಗಿಬೇಡಿ. ಕೈ ತೆಗಿಬೇಡಿ. ಕೈ ತೆಗೆದ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ. ಏನ್ ಮಾಡೋದು? ಎಲ್ಲ ಈಚೆ ಹೋಗಿ, ಬರ್ತಾ ಈಚೆ ಹೋಗು. ಮಾಮ್ ಈಚೆ ನಡಿ. ನಡಿ ಮಾಮ್. ಬಾ ಸಿಸ್ಟರ್, ಬಾ ಸಿಸ್ಟರ್. ನಡಿ ಮಾಮ್. ಬಾ ಸಿಸ್ಟರ್. ನಡಿ ಬರ್ತಾ. ನಡಿ ಬಾ ಸಿಸ್ಟರ್, ಬಾ ನೀನು. ನಡಿ ಮಲ್ಲಿ. ನೀನು ಬಾ ನೀನು. ನಡಿ ಈಚೆ ನಡಿ. ನೀನು ಈ ಕಡೆ ಬಾ. ಅದಕ್ಕೆ ಕೈ ತೆಗಿಬೇಡಿ. ಹೇಳಿಮ್ಮ. ಗೌತಮ್ ಗೌತಮ್, ಅಮ್ಮ ಅಮ್ಮ ಏನಾಯ್ತು? ನಮ್ಮ ಮನೆ ಲ್ಯಾಂಡ್ಲೈನ್ಗೆ ಯಾರೋ ಬಾಂಬ್ ಇಟ್ಟಿದ್ದಾರಂತೆ. ಬಾಂಬಾ? ಫೋನ್ ಬಂತು, ಭೂಮಿಕಾ ರಿಸೀವ್ ಮಾಡಿದ್ಲು, ಹಾಗೆ ಕಟ್ ಮಾಡಿದ್ಲು. ಜಯದೇವ್ ಬಂದ್ಬಿಟ್ಟು ಕೈ ತೆಗಿಬೇಡಿ, ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ದ. ಭೂಮಿಕಾ ಫೋನ್ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾಳೆ. ಜಯದೇವ್ ಜೊತೆಗಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೌತಮ್. ಅಳುವೆ ಜಾಗ್ರತೆ. ಪ್ಲೀಸ್ ಬೇಗ ಬಾ, ಬೇಗ ಬಾ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಯ್ತಮ್ಮ, ನೀವು ಗಾಬರಿ ಆಗ್ಬೇಡಿ, ನಾನು ಈಗಲೇ ಬರ್ತೀನಿ. ಏಯ್, ಏನಾಯ್ತಂತ? ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಇಲ್ಲೇ ಬರ್ತೀನಿ. ಲೇ 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 ಗೆಳೆಯ, ಇರೋ. ನೀವು ಹೋಗಿ ಇಲ್ಲಿಂದ. ಅದಕ್ಕೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಜಯದೇವರೇ ಪ್ಲೀಸ್, ನೀವು ಹೋಗಿ. ನಾನು ಹೋಗಲ್ಲ. ಅದಕ್ಕೆ ನಿಮ್ಮನ್ ಬಿಟ್ಟು ನಾನು ಹೋಗಲ್ಲ. ಅದಕ್ಕೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೈ ತೆಗಿಬಿಟ್ಟು ಇದನ್ನ ಹೇಗೆ ಡಿಸ್ಕನೆಕ್ಟ್ ಮಾಡೋದು ಅಥವಾ ಹೇಗೆ ಇದನ್ನ ಐ ಡೋಂಟ್ ನೋ. ಅದಕ್ಕೆ ನನಗೆ ಬಾಯಿ ಹೊಡ್ತಿಲ್ಲ. ಲೈನ್ ಡಿಸ್ಕನೆಕ್ಟ್ ಮಾಡಿದ್ರೆ ಏನಾದ್ರು? ನೋ, ಅದಕ್ಕೆ ವಿ ಕಾಂಟ್ ಟೇಕ್ ದ ಚಾನ್ಸ್. ಆಗಲ್ಲ. ಏನೋ ಒಂದು ಮಾಡಬೇಕಲ್ವಾ? ಟ್ರೈ
ಟ್ರೈ ಮಾಡಿ. ಇದು ಶೋರ್ ಅದಕ್ಕೆ ಟ್ರೈ ಮಾಡಿ. ಅದಕ್ಕೆ ಐ ಕಾಂಟ್ ಡೂ ಇಟ್. ಅದಕ್ಕೆ ಐ ಕಾಂಟ್ ಡೂ ಇಟ್. ಜಯದೇವ್ ಅವರೇ ಪ್ಲೀಸ್ ಟ್ರೈ ಮಾಡಿ. ಓಕೆ ಟ್ರೈ ಮಾಡಿ. ಜೈ ಬ್ರೋ, ಹುಷಾರು. ಟೆಲಿಫೋನ್ ಫ್ರೀ ಆಗಿದೆ, ಡಿಸ್ಕನೆಕ್ಟ್ ಮಾಡಿದ್ದೀವಿ. ಶೆಲ್ವಿ ತಮ್ಮನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಹೋಲ್ಡ್ ದಿಸ್. ಅದ ಪರವಾಗಿಲ್ಲ, ಹುಷಾರು. ಎಲ್ಲ ಒಳಗಡೆ ಬನ್ನಿ. ಎಲ್ಲೋಗ್ತ್ಯಾ? ಜೈ ಬ್ರೋ, ಹುಷಾರು ಬ್ರೋ. ಪ್ಲೀಸ್ ಯಾರು ಬರಬೇಡಿ. ಯಾರು ಬರಂಗಿಲ್ಲ. ಇರು. ಯಾರು ಬರಬೇಡಿ, ಅಲ್ಲೇ ಇರಿ. ಬಾವರೆ ಆಮೇಲೆ ಏನಾಯ್ತಮ್ಮ? ಬಾವರೆ ನೋಡಿ ಬಾವರೆ ಹಂಗಾಗೋಯ್ತು. ಏನಾಯ್ತು? ಯಾರೋ ನಮ್ಮನ್ನ ಕೊಲೆ ಮಾಡಕ್ಕಂತ ನೋಡವ್ರೆ. ಅವ್ರಿಗೆ ನಮ್ಮ ಮ್ಯಾಲಿಂದ ಎಂತ ದೇಶ ಇರ್ಬೇಕು ಹೇಳಿ. ಪಾಪ ಅಕ್ಕರು. ಏನಾಯ್ತು ಭೂಮಿಕಾ ಅವ್ರಿಗೆ? ಅವ್ರಿಗೆ ಏಟ್ ಆಗೈತೆ. ಮ್ಯಾಲೆ ಡಾಕ್ಟ್ರು ಚೆಕಪ್ ಮಾಡ್ತಾವ್ರೆ. ಡಾಕ್ಟರ್ ಹೇಗಿದ್ದಾರೆ ಭೂಮಿಕಾ ಅವ್ರೀಗ? ಹೆದರಬೇಡಿ, ಅಂತ ಸೀರಿಯಸ್ ಏನಿಲ್ಲ. ಬಾಂಬ್ ಬ್ಲಾಸ್ಟ್ ಆಗಿರೋ ಫೋರ್ಸ್ಗೆ ಕೆಳಗೆ ಬಿದ್ದಿದ್ದಾರೆ. ಹಾಗಾಗಿ ಕೈಗೆ ಕಾಲ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಒಂದು ವಾರದ ಮಟ್ಟಿಗೆ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಆನಂದ್ ಬಾ. ಇದೆಲ್ಲ ಹೇಗಾಯ್ತು? ನಿಮ್ಗೆ ಯಾರೋ ಒಬ್ರು ಕಾಲ್ ಮಾಡಿದ್ರಲ್ಲ, ಅವ್ರ ಮನೆಗೆ ಕಾಲ್ ಮಾಡಿದ್ರು. ಮುಂದೆ ಆಗೋ ಅಪಾಯದ ಬಗ್ಗೆ ಗೌತಮ್ ಅವ್ರಿಗೆ ಹೇಳಿದೆ, ಆದರೆ ಅವ್ರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹಾಗಾಗಿ ಮನೆಗೆ ಕಾಲ್ ಮಾಡಿ ನಿಮಗೆ ಎಚ್ಚರಿಸ್ತಿದ್ದೀನಿ ಅಂತ ಹೇಳಿದ್ರು. ನೀವು ಯಾರು ಅಂತ ಕೇಳಿದೆ ನಾನು. ಅದಕ್ಕೆ ಅವರು ನಿಮ್ಮ ತೈಷಿ ಅಂತ ಹೇಳಿದ್ರು, ಆದರೆ ಹೆಸರು ಹೇಳಿಲ್ಲ.
ನಿಮ್ಮೆಲ್ರಿಗೂ ಅಪಾಯ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿರ್ಬೇಕಾದ್ರೆ ಲೈನ್ ಡೆಡ್ ಆಗೋಯ್ತು. ಕಾಲ್ ಡಿಸ್ಕನೆಕ್ಟ್ ಆಯ್ತಾ ಏನು ಅಂತ ನಾನು ಸ್ವಿಚ್ ಮೇಲೆ ಕೈ ಇಟ್ಟೆ. ಆ ಮೊಮೆಂಟಲ್ಲಿ ಜಯದೇವ್ ಅವ್ರು ಓಡ್ ಬಂದ್ಬಿಟ್ಟು ಅದಕ್ಕೆ ಕೈ ತೆಗಿಬೇಡಿ, ಇಲ್ಲ ಅಂದರೆ ಬ್ಲಾಸ್ಟ್ ಆಗುತ್ತೆ, ಲ್ಯಾಂಡ್ ಲೈನಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ರು. ಅವ್ರು ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದರೆ ಇವತ್ತೇನಾಗ್ತಿತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಆ ಕ್ಷಣದಲ್ಲಿ ನಿಮ್ಮನ್ನು ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಯಾರಿಗೇನೂ ಆಗಿಲ್ಲ ಅಲ್ಲ, ಅಷ್ಟೇ ಸಮಾಧಾನ. ನಿಮ್ಗೇನಾದರೂ ಆದರೆ ನಾನು ತಡ್ಕೊಳ್ಳೋ ಶಕ್ತಿ ಇಲ್ಲ ಭೂಮಿಕಾ. ಉತ್ತಮ ಅವರೇ, ನನಗೇನೂ ಆಗಿಲ್ಲ, ಚೂರು ಕೈ ಕಾಲಿಗೆ ಏಟಾಗಿದೆ. ಡಾಕ್ಟರ್ ಹೇಳಿದ್ರು ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅದು ಬಿಟ್ಟರೆ ಕಿವಿ ಒಂಚೂರು ಗುಯ್ಯಿ ಅಂತಿದೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಪ್ಲೀಸ್ ನೀವು ವರಿ ಮಾಡ್ಕೋಬೇಡಿ. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ? ಯಾರಿಗೂ ನನ್ನ ಮೇಲೆ ಇಷ್ಟೊಂದು ದ್ವೇಷ ನನಗೆ ಅರ್ಥ ಆಗ್ತಾ ಇಲ್ಲ. ಗೆಳೆಯ, ಸಮಾಧಾನ ಮಾಡ್ಕೊಳ್ಳೋ. ಅಂತ ಶ್ರೀರಾಮಚಂದ್ರನಿಗೆ ಶತ್ರುಗಳ ಕಾಟ ಇತ್ತು ಕಣೋ. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಹೇಳು? ಆಮೇಲೆ ನಮ್ಗೆ ಯಾರೋ ಕೇಡು ಬಯಸಿದ್ದಾರೆ ಅಂದರೆ ನಾವ್ಯಾರಿಗೋ ಕೇಡು ಮಾಡಿದೀವಿ ಅಂತ ಅರ್ಥ ಅಲ್ಲಪ್ಪ. ಕೆಲವ್ರ ಸ್ವಭಾವನೇ ಹಾಗೆ, ಸುಮ್ಮನೆ ಹಿಂಸೆ ಕೊಡೋದು, ಖುಷಿ ಪಡೋದು. ಸ್ಯಾಡಿಸ್ಟ್ಗಳವರು. ಏನು ಮಾಡೋಕ್ಕಾಗಲ್ಲ, ಅಂಥವ್ರ ಮಧ್ಯೆನೇ ನಾವು ಬದುಕಬೇಕಾಗುತ್ತೆ. ಈ ಕೆಟ್ಟ ದೃಷ್ಟಿ ಅನ್ನೋದು ಯಾವಾಗ, ಯಾರ ಮೂಲಕ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಯಾವತ್ತೂ ಸತ್ಯಕ್ಕೆ ಕಣೋ ಗೆಲುವು. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗೋದು. ಅದಕ್ಕೆ ಉದಾಹರಣೆ ಅದಕ್ಕೇನೆ ನೋಡು, ಅಂಥದ್ದೇನೂ ಆಗಿಲ್ಲ, ಸಣ್ಣದ್ರಲ್ಲೇ ಪಾರಾಗೋದ್ರು. ನಿಜ ಆನಂದ್ ಅವರು, ದೇವ್ರು ದೊಡ್ಡವನು, ಅವ್ನು ನಮ್ಮ ಕೈ ಬಿಟ್ಟಿಲ್ಲ. ಏನೋ ದೊಡ್ಡದಾಗ ಆಗ್ಬೇಕಿತ್ತು, ಇಷ್ಟರಲ್ಲೇ ಮುಗೀತು. ಜಯದೇವ್ ಹೇಗಿದ್ದಾನೆ? ಅವನಿಗೂ ಕೈ ಕಾಲಿಗೆಲ್ಲ ಏಟಾಗಿದೆ, ಬಟ್ ಈಸ್ ಓಕೆ. ಓಕೆ, ನಾನು ಹೋಗಿ ಜಯದೇವನ್ ಮಾತಾಡ್ಸ್ಕೊಂಬರ್ತೀನಿ. ನೀವು ರೆಸ್ಟ್ ಮಾಡಿ. ಅಳಿಮಯ್ಯ, ತುಂಬ ಏಟಾಗಿದೆಯೇನೋ? ನೋವಾಗ್ತಿದೆಯೇನೋ? ಸೀರಿಯಸ್ ಅನ್ನೋಂಥದ್ದೇನಿಲ್ಲ ಮಾಮ್ಸ್, ಸಣ್ಣ ಪುಟ್ಟ ಗಾಯ. ರೆಸ್ಟ್ ತಗೋ, ಸರಿಯಾಗುತ್ತೆ. ಜೈ ಹೇಗಿದೆಯೀಗ? ನಥಿಂಗ್ ಮೇಜರ್ ಬ್ರೋ, ಮೈನರ್ ಇಂಜುರೀಸ್. ಅಲ್ಲ ಜೈ, ಇದೆಲ್ಲ ಹೇಗಾಯ್ತು? ಲ್ಯಾಂಡ್ ಲೈನಲ್ಲಿ ಬಾಂಬ್ ಇಟ್ಟಿದ್ದ ಅಂತ ನಿನಗೆ ಗೊತ್ತಾಯ್ತು? ನಂಗೆ ಆ ಥರದ್ದೇನೂ ಡೌಟ್ ಇರಲಿಲ್ಲ ಬ್ರೋ. ಆನಂದ್ ಬ್ರೋ ಕಾಲ್ ಮಾಡಿದ್ಮೇಲೆ ನಾನು ಏನು ಥ್ರೆಟ್ ಇರ್ಬೋದು ಅಂತ ಕ್ಯಾಶುವಲ್ ಆಗಿ ಮನೆಗೆ ಬಂದೆ. ಯೋಚನೆ ಮಾಡ್ತಾ ನಿಂತಿದ್ದೆ, ನಮ್ಮ ಮನೆ ಸರ್ವೆಂಟ್ ಮಂಜ, ಅವನು ಮನೆಯಿಂದ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದ. ನಾನು ಡ್ಯೂಟಿ ಅವರ್ಸಲ್ಲಿ ಎಲ್ಲೋ ಹೋಗ್ತಿದ್ದೇನೆ ಅಂತ ಕರೆದು ಕ್ಯಾಶುವಲ್ ಆಗಿ ಮಾತಾಡಿಸ್ದೆ ಅಷ್ಟೇ. ಎಲ್ಲೋ ಹೋಗ್ತಿದ್ಯಾ ಅಂತ, ಇದಕ್ಕೆ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ನೋಡ್ಕೊಂಬರ್ತೀನಿ, ಮೇಡಮ್ಗೆ ಹೇಳಿದ್ದೀನಿ ಅಂದ. ಸರಿ ಆಯ್ತು ಹೊರಡು ಅಂತಂದೆ. ಬಟ್ ಬ್ಯಾಗ್ ಅಬ್ಸರ್ವ್ ಮಾಡಿದೆ, ಬ್ಯಾಗಲ್ಲಿ ಏನೋ ಇರೋ ಥರ ಇತ್ತು. ವಾಪಸ್ ಕರೆದು ಬ್ಯಾಗಲ್ಲಿ ಏನಿದೆ ಮಂಜ ಅಂತ ಕೇಳಿದ್ದಕ್ಕೆ ಅವನು ಎದ್ರುಕೊಂಡ ಬ್ರೋ. ಎದ್ರುಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗ ನನಗೆ ಡೌಟ್ ಬಂದು ಚೇಸ್ ಮಾಡಿ ಹಿಡಿದು 4 ಹೊಡೆದಿದ್ದಕ್ಕೆ ಬಾಯ್ಬಿಟ್ಟ ಬ್ರೋ, ಟೆಲಿಫೋನಲ್ಲಿ ಬಾಂಬ್ ಇದೆ ಅಂತ. ಈಗ ಎಲ್ಲಿದ್ದಾನ ಅವನು? ತಪ್ಸ್ಕೊಂಬಿಟ್ಟ ಬ್ರೋ. ಆ್ಯಂಡ್ ಆಮೇಲೆ ನಾನು ಮನೆಗೆ ಓಡಿ ಬಂದೆ, ಅದಕ್ಕೆ ಆಲ್ರೆಡಿ ಕಾಲಲ್ಲಿ ಇದ್ದರು. ನಾನು ರೈಟ್ ಟೈಮಿಗೆ ಬಂದೆ ಆ್ಯಂಡ್ ಅನಾಹುತ ತಪ್ಪಿತು ಬ್ರೋ. ಥ್ಯಾಂಕ್ ಗಾಡ್. ಬಟ್ ಬ್ರೋ, ಯಾರು ಬ್ರೋ ಈ ರೇಂಜಿಗೆ ದುಶ್ಮನಿ ಇರಲಿ ಓಕೆ, ಬಟ್ ಬಾಂಬ್ ಬಿಟ್ಟು ಎಲ್ಲರೂ ಕೊಲೆ ಮಾಡೋ ಮಟ್ಟಕ್ಕ ಇದೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬ್ರೋ. ತುಂಬಾ ಡೇಂಜರಸ್ ಅವರು. ಇಷ್ಟು ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಅಂದರೆ ದೇ ಆರ್ ವೆರಿ ಡೇಂಜರಸ್ ಬ್ರೋ. ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಜೈ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಆ್ಯಕ್ಚುಲಿ ನನಗೂ ಕಾಲ್ ಬಂದಿತ್ತು. ಐ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ಗೌತಮ್, ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು.
ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ನಮ್ಮ ಮನೆ ಒಳಗೆ ನುಗ್ಗಿ ಬಾಂಬ್ ಇಡಬೇಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವೆಲ್ಲರೂ ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ. ಅದೇನೇ ಆಗಲಿ ನೀನು ಅವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಹೌದು ಗೌತಮ್, ನಮ್ಮ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ನನ್ನ ಮಕ್ಳಿಗೆ ಗೊತ್ತಾಗಬೇಕು. ಇವತ್ತು ಬಾಂಬ್ ಬಿಟ್ಟಿದ್ದಾರೆ, ನಾಳೆ ಇನ್ನೇನು ಮಾಡಿಬಿಡ್ತಾರೆ ಅವರು. ಗೌತಮ್, ಏಟಿಗೆ ಎದುರೇಟ ಅನ್ನೋ ಥರ ನೀನು ಅವ್ರಿಗೆ ಏನಾದ್ರು ಮಾಡಲೇಬೇಕು. ಇದು ಬರೀ ಪ್ರಾಣದ ಪ್ರಶ್ನೆ ಅಲ್ಲ ಗೌತಮ್, ಈ ಮನೆ ಪ್ರೆಸ್ಟೇಜ್ ಪ್ರಶ್ನೆ. ಓಕೆ, ನೀವು ಯೋಚನೆ ಮಾಡಬೇಡಿ, ಅವ್ರನ್ನ ಹುಡುಕ್ಸೋ ಕೆಲಸ ಮಾಡ್ತಾರೆ. ಅನಂತ್, ಏನು ಯೋಚನೆ ಮಾಡ್ತಾ ಇದೆಯೋ? ಆನಂದ್ ನನಗೆ ಫೋನ್ ಮಾಡಿ ವಾರ್ನ್ ಮಾಡ್ದಲ್ಲ, ಅವನು ಮತ್ತು ಈ ಬಾಂಬ್ ಬಿಟ್ಟವನು ಒಬ್ಬನೇನಾ ಅಂತ. ನಿಮ್ಗೆ ಯಾಕೆ ಹಾಗನ್ನಿಸ್ತು? ಅವನು ಮೊದಲನೇ ಸತಿ ಫೋನ್ ಮಾಡಿ ವಾರ್ನ್ ಮಾಡಿದಾಗ ನಾನು ನೆಗ್ಲೆಕ್ಟ್ ಮಾಡ್ದಲ್ಲ, ಆ ಕೋಪಕ್ಕೆ ಅವ್ನು ನಿಜವಾಗ್ಲೂ ಬಾಂಬ್ ಬಿಟ್ಟು ಭೂಮಿಕಾ ಅವ್ರಿಗೆ ಫೋನ್ ಮಾಡ್ದ ಅಂತ. ನೀನು ಯೋಚನೆ ಮಾಡ್ತಾ ಇರೋ ಆ್ಯಂಗಲ್ಲು ಕರೆಕ್ಟಾಗಿದೆ ಗೆಳೆಯ. ಈ ಥರ ಆಗಿರೋ ಚಾನ್ಸಸ್ಸು ಇದೆ ಕಣೋ. ಅವನು ಇಷ್ಟಕ್ಕೆ ಸುಮ್ಮನೆ ಅಂತೂ ಆಗಲ್ಲ ಆನಂದ್. ಇದು ಫೇಲ್ ಆಯ್ತಲ್ಲ, ಬೇರೆ ಏನಾದರೂ ಉಪಾಯ ಮಾಡೇ ಮಾಡ್ತಾನೆ. ಇನ್ನೊಂದು ಕೆಲಸ ಮಾಡು, ಈ ಸೆಕ್ಯೂರಿಟಿನ ಚೇಂಜ್ ಮಾಡು, ಬೇರೆ ಏಜೆನ್ಸಿಗಳು. ನಾನು ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ಸರಿ ಗೆಳೆಯ. ಹೊರಡು. ಇನ್ನೊಂದು ಸ್ವಲ್ಪ ಸ್ವಲ್ಪ ಅನ್ನು ಎಲ್ಲಿ ನೀರು ಕೊಡಿ. ಬಮ್ಮ ಮಲ್ಕೋ. ಹಲೋ, ಏನ್ ಮಾಡ್ತಿದ್ದೀಯಾ? ಅಮ್ಮಂಗೆ ಊಟ ಮಾಡ್ಸಕ್ಕೆ ಬಂದಿದ್ದೆ. ಇವಾಗ ಊಟ ಮಾಡಿಸಿ ಕೆಲಸದ ಮನೆಗೆ ವಾಪಸ್ ಹೋಗ್ತಿದ್ದೀನಿ. ನಾನು ಹೇಳಿದ ಕೆಲಸ ನೆನಪಿದೆ ತಾನೇ? ಹಾಂ ಇದೆ. ಸದ್ಯದಲ್ಲೇ ನೀನು ಮುಂದೇನ್ ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಮಾಡು. ಇನ್ಮೇಲೆ ನಿನ್ನ ಕೆಲಸ ಎಲ್ಲ ಅಲ್ಲಿರುತ್ತೆ, ನೀನು ಅಲ್ಲಿ ಹೋಗ್ಬೇಕಾಗುತ್ತೆ. ನೀನು ಹೋಗೋದಕ್ಕೆ ಸ್ಟೇಜ್ನ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಅದಾಗದೇ ಆಗುತ್ತೆ. ನೀನು ಆ ಮನೆಗೆ ಹೋಗ್ತೀಯ. ಅಲ್ಲ, ನಾನು ಆ ಮನೆಗೆ ಹೇಗೆ ಹೋಗ್ತೀನಿ? ಅದು ನಿನಗೆ ಬೇಡದೇ ಇರೋ ವಿಷಯ. ಹೋಗೋದಕ್ಕೆ ರೆಡಿ ಇರು. ಯಾಕೆ ಸುಮ್ಮನಾದೆ? ನೀನು ಅಲ್ಲಿಗೆ ಹೋಗ್ಲೇಬೇಕು. ಒಟ್ಟ ಕೆಲಸನ ಮಾಡಲೇಬೇಕು. ಮಾಡ್ತೀಯ ತಾನೆ? ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಹಾಂ ಗೊತ್ತು. ಇನ್ನೇನಾದರೂ ಇದ್ರೆ ಮತ್ತೆ ಕಾಲ್ ಮಾಡ್ತೀನಿ. ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ? ಹಾಂ. ಎಲ್ಲೂ ಯಾವುದೋ ವ್ಯತ್ಯಾಸ ಆಗ್ಬಾರ್ದು. ಇದು ನಿನ್ನ ಪಾಲಿಗೆ ಸಾವು ಬದುಕಿನ ಪ್ರಶ್ನೆ. ಕೆಲಸನ ಮಾಡಿ ಮುಗಿಸ್ಲೇಬೇಕು. ಸರಿ, ನೀನು ನಿನ್ನ ಕೆಲ್ಸಕ್ಕೆ ಹೋಗು. ಮತ್ತೇನಾದ್ರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ. ಯಾರ ತಮ್ಮ ಫೋನು ಯಾಕೆ ಎದುರ್ಕೊಂಡಿದ್ಯಾ? ಏನಿಲ್ಲ ಪುಟ್ಟ, ನಾನು ಆರಾಮಾಗಿದ್ದೀನಿ. ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅದ್ರ ತಲೆ ಬಿಸಿ ಅಷ್ಟೆ. ನೀನು ಓದ್ಕೊಮ್ಮ, ಓದ್ಕೋ. ದೇವ್ರೆ, ಈಗೇನಪ್ಪ ಮಾಡಲಿ? ಅವ್ರು ನೋಡಿದ್ರೆ ಆ ಮನೆಗೆ ಹೋಗಬೇಕು ಅಂತಿದ್ದಾರೆ. ಅಲ್ಲಿ ಹೋದರೆ ಇನ್ನೇನು ಮಾಡಬೇಕು? ನ್ಯಾಯವಾಗಿ ಬದುಕಿರೋರ ಕೈಲಿ ಆ ನ್ಯಾಯದ ಕೆಲಸ ಮಾತ್ರ ಮಾಡಿಸ್ಬೇಡಪ್ಪ. ಅಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ಐ ಆಮ್ ರಿಯಲಿ ಸಾರಿ ಭೂಮಿಕಾ.
ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಅವ್ನು ಯಾರೋ ಫೋನ್ ಮಾಡಿ ವಾರ್ನ್ ಮಾಡಿದಾಗ ಸ್ವಲ್ಪ ಹುಷಾರಾಗಬೇಕಿತ್ತು. ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ನಿಮ್ಗಳಿಗೆ ಯಾರಿಗೋ ಫೋನ್ ಮಾಡಿ ಹೇಳಬೇಕಾಗಿತ್ತು. ಯಾವುದನ್ನೂ ಮಾಡಲಿಲ್ಲ. ಫೀಲಿಂಗ್ ಸೊ ಗಿಲ್ಟಿ. ಗೌತಮ್ ಅವರೇ ಪ್ಲೀಸ್ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ನೀವು ಯಾರೋ ಮಾಡಿದ ತಪ್ಪನ್ನ ನೀವು ಯಾಕೆ ನಿಮ್ಮ ತಲೆ ಮೇಲೆ ತಗೋತಿದ್ದೀರಾ? ನೀವು ಒಬ್ಬರನ್ನ ನಂಬಿ ಕೆಲಸ ಕೊಟ್ರಿ, ಅವ್ರು ನಮಗೆ ದ್ರೋಹ ಮಾಡಿಬಿಟ್ರು. ನಾವೆಷ್ಟೇ ಹುಷಾರಾಗಿದ್ರು ಒಂದೊಂದು ಸಲ ಈ ರೀತಿ ಮೋಸ ಹೋಗ್ಬಿಡ್ತೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ. ಬಟ್ ನಿಮ್ಮನ್ನು ಈ ಥರ ನೋಡೋದಕ್ಕೆ ಭಾಳ ಸಂಕಟ ಆಗುತ್ತೆ ಭೂಮಿಕಾ. ದಿನದ 24 ಗಂಟೆ ಪಾದರಸ ಥರ ಮನೆಯೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ರೇಗಿಸ್ಕೊಂಡು ಆಕ್ಯುಪೈಡ್ ಆಗಿರ್ತಾ ಇದ್ರಿ. ಈಗ ನೋಡಿ, ಕೈಗೆ ಕಾಲಿಗೆ ಏಟ್ ಮಾಡ್ಕೊಂಡು ಹೇಗೆ ಕೂತಿದ್ದೀರಾ? ರೇಗಿಸೋಕ್ಕೆ ನಾನು ಓಡಾಡಬೇಕು ಅಂತೇನಿಲ್ಲ. ಮಾತಲ್ಲಿ ಈಗಲೂ ನಾನು ನಿಮ್ಮನ್ನು ರೇಗಿಸ್ಬೋದು.